ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಆರಾಮಿದ್ದೀರಾ? ನಾವಂತೂ ಆರಾಮ್ದು ನೋಡ್ರಿ. ನೀವು ಆರಾಮದಾರೆ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ರಿ ಸರಳ ವಿಧಾನದಲ್ಲಿ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ನೋಡಿ ಫ್ರೆಂಡ್ಸ, ಇದು ಎಷ್ಟು ಹಿಂಗೆ ಅಡಾಲ್ಗೆ ಇದ್ದೀರಿ. ಅಡಾಲ್ಗೆ ಇದ್ರೆ ಈಗ ಉದ್ದ ಯಾಕಡೆ ಇರ್ತೈತ್ರಲ್ಲ ಆ ಕಡೆ ಹಿಂಗೆ ಎರಡು ಪದರ್ ಹಿಂಗೆ ಮಡ್ಚ್ಕೋದು ನೋಡ್ರಿ. ಎರಡು ಪದರ ಮಡ್ಚ್ಕೋದ್ರಿ. ಆಗಲ್ಲ ಮೇ ಆಡ್ತಿ ಎಷ್ಟು ಇರ್ತೈತ್ರಲ್ಲ ಅಷ್ಟು ಇಟ್ಕೋದು. 20 ಇಟ್ಕೋತೀನಿ ನೋಡ್ರಿ. ನಾನು ಈಸಿಯಾಗಿ ಕಲೀಲ್ದಾರ್ ಸುಖ ಕಲಿಬೋದ್ರಿ ಫ್ರೆಂಡ್ಸ್. ಇದು ನೋಡ್ರಿ ಸಾದಾ ಬ್ಲೌಸ್ ರೀ. ಇದು 20 ಇಟ್ಕೊಂಡು ನೋಡ್ರಿ. ನಾನು ಇವನ್ನ ಸ್ಕೇಲ ಯೂಸ್ ಮಾಡ್ತೀನಿ ನೋಡ್ರಿ. ಇದೊಂದು ಸೀದಾ ಪಟ್ಟಿ ಅಂತಾರೆ, ಇದೊಂದು ಕ್ರಾಸ್ಮಿನ್ ಪಟ್ಟಿ ಅಂತಾರೆ. ಅದಕ್ಕೆಲ್ಲ ಡ್ರೆಸ್ ಹೊಲಿದಾಗಲಿ ಬ್ಲೌಸ್ ಕಟ್ಟಿಂಗ್ ಆಗಲಿ ಯಾವುದಕ್ಕೆಲ್ಲ ಯೂಸ್ ಆಗ್ತೈತೆ ನೋಡ್ರಿ. ಇದು ಹಿಂಗೆ ಗೆರೆ ಹೊಡ್ಕೋದ್ರಿ. ಅಂತಂದ್ರೆ ಒಬ್ಬೊಬ್ರು ಕಲೀಲ್ದಾರು ಇರ್ತಾರಲಿ, ಇವೆಲ್ಲ ಒಂದು ಕಟಿಂಗ್ ಹಾಕವ್ರಿ. ಅದಕ್ಕೆ ರೀ ಇದನ್ನ ಕಟ್ ಮಾಡೋದ್ರಿ. ನಾ ಏನು ಅಷ್ಟೇನ ದೊಡ್ಡ ಟೇಲರ್ ಏನಲ್ರಿ. ಇದನ್ನ ಹಿಂಗೆ ಮತ್ತೆ ಅಡಾಲ್ಗ ಮಾಡೋದು ನೋಡ್ರಿ ಫ್ರೆಂಡ್ಸ್. ಹಿಂಗೆ ಅಡಾಲ್ಗ ಮಾಡಿ ಮತ್ತೆ ಇದನ್ನ ಹಿಂಗೆ 2 ಪದರ್ ಮಡ್ಚ್ಕೋದ್ರಿ. ಉದ್ದೆ ಕಡೆ ಇರ್ತೈತ್ರಲ್ಲ ಹಂಗೆ 2 ಪದರ್ ಮಾಡಿ ಮಡ್ಚ್ಕೋದ್ರಿ. ನೀವು ಅತಿ ಸುಲಭವಾಗಿ ಕಟ್ ಮಾಡ್ಬೋದ್ರಿ ಇದನ್ರಿ. ಹಿಂಗೆ 2 ಪದರ ಮಡ್ಚ್ಕೊಂಡ್ರಿ. ಇದರಿಂದ ನಿಮ್ಮ ಉದ್ದ ಎಷ್ಟೈತೆ ನೋಡ್ರಿ. ಇದು ಬೆನ್ಪಟ್ಟಿ ರೀ. ಬೆನ್ಪಟ್ಟಿ ಒಬ್ರು 1.5 ಇಂಚ್ ಕಟ್ ಮಾಡಿ ಇಟ್ಕೋತಾರೆ, ಒಬ್ರು 1 ಇಂಚ್ ಕಟ್ ಇಟ್ಕೋತಾರ್ರಿ. ನಾವು 1.5 ಇಂಚ್ ಇಟ್ಕೋತೀವಿ ಬೆನ್ಪಟ್ಟಿ ಅಂತ ಹೇಳಿ. ಬೆನ್ನಾಗ ಮಡ್ಸೋದು ಬರ್ತೈತೆ ನೋಡ್ರಿ. ಆದ್ರಿ ಇದು ಅತಿ ಅಂದ್ರೆ ಸ್ಕೇಲ್ ಇತ್ತಂದ್ರೆ ಬಡ ಗೆರೆ ಹಿಡಿಯೋಕೆ ಅನುಕೂಲ ಆಕೈತ್ರಿ ನೋಡ್ರಿ. ಉದ್ದ 13 ಇದೆ ರೀ. ಇಲ್ಲಿ 13 ಇಟ್ಕೋತೀನಿ ರೀ. ಇಲ್ಲೂ 13 ಇಟ್ಕೋತೀನಿ ರೀ. ಇದನ್ನು ಸ್ಕೇಲ್ ಹಿಡಿ. ಇದನ್ನ ಇದ್ರ ಮ್ಯಾಲ ಗೆರೆ ಮೇಲೆ ಹಿಂಗೆ ಸ್ಕೇಲ್ ಹಿಡಿದ್ರಿ. ಇಟ್ಟು ಸರದಾಡಂಗಿಲ್ರಿ. ಅದು ಅರಿಬೋದು ಒಟ್ಟಾರೆ ಹಿಂಗೆ ಮಾಡೋದು ನೋಡ್ರಿ. ಹಿಂಜೆ ತೆಗೆದ್ರಿ. ಇದನ್ನ ಕೊಳ್ಳಿನ ಅಗಲರಿ. ಇದು 2 ಇಂಚ್ ಇಟ್ಕೋದ್ರಿ. ಭಾಳ ದಪ್ಪಿದು ಇದ್ದಾರಿಗಿರಿ 2 ಇಂಚ್ 2 ಗೆರೆ ಇಟ್ಕೋದ್ರಿ. ಬಡಕದು ಇದ್ರಂದ್ರೆ 2 ಇಂಚ್ ಇಟ್ಕೋದ್ರಿ. ಭುಜಾರಿ ಈ ಗೆರೆದಿಂದ ಈ ಗೆರೆಗ್ರಿ 3 ಇಂಚ್ ಇಟ್ಕೋದ್ರಿ. 3 ಇಂಚ್ ಇಟ್ಕೋದ್ರಿ. ಅದ್ರ ಮೇಲೆ ಹೊತ್ರಿ ಇದು ಕೊಳ್ರಿ. ಮುಂದಿನ ಕೊಳ್ರಿ ನಮ್ದು 6 ಐತ್ರಿ. 6 ಗೆರೆ ಹಿಡ್ಕೋದ್ರಿ. ಇಲ್ಲಿ 2 ರೀ. ಹಿಂಗೆ ಗೆರೆ ಹಿಡ್ಕೋದ್ರಿ. ಇದು ಬಗಲ್ರಿ. ಬಗಲ್ಕ 5 ರೀ. ಅಂದ್ರೆ ಭಾಳ ಇದಿರ್ಲಂಗೆ ಒಬ್ಬೊಬ್ರಂದು ಸ್ಪೀಡ್ ಹೇಳ್ತಿರ್ತಾರೆ. ನಾ ಸ್ಲೋ ಹೇಳತ್ತೇನೆ ರೀ. ಇದು ಹಿಂಗೆ ಇಷ್ಟ್ಕೋದ್ರಿ. ಇದನ್ನ ಸ್ಕೇಲ್ ತೊಗೊಂಡು ಗೆರೆ ಹಿಡ್ಕೋದು ನೋಡ್ರಿ. ಈ ಗೆರೆದಿಂದ ಈ ಗೆರೆಗೆ ಟಚ್ ಮಾಡಿದ್ರಿ. ಈ ಗೆರೆದಿಂದ ಇದಕ್ಕೆ ಟಚ್ ಮಾಡಿದ್ರಿ. ಈ ಗೆರೆದಿಂದ ಈ ಗೆರೆ ಟಚ್ ರೀ. ಈ ಗೆರೆದಿಂದ ಈ ಗೆರೆ ಟಚ್ ನೋಡ್ರಿ. ಹಿಂಗೆ ಇದಕ್ಕೆ ರೌಂಡ್ ಹಾಕೋದ್ರಿ. ಮುಂದಿನ ಕೊಳ್ಳ ಹೆಂಗೆ ತಗೋತಿರಲ್ಲ ಹೆಂಗೆ ರೀ. ಇದು ಬಗಲ್ರಿ. ಇದನ್ನೊಂದು ಗೆರೆ ಹೊಡ್ಕೋದ್ರಿ. ಇದನ್ನೊಂದು ಗೆರೆ ಹೊಡ್ಕೋದ್ರಿ. 2 ಗೆರೆ ಬರ್ತಾವ್ರಿ. ಅದಕ್ಕೆ ಒಬ್ಬರ ದಪ್ಪಿದ್ದಾವ್ರಿ 5 ಇರ್ತಾವ್ರಿ. ಒಬ್ಬರು 5 ಮೇಲೆ 2 ಗೆರೆ ಇರ್ತಾವ್ರಿ. ಅತಿ ಭಾಳ ಬಡಕಿದಾರ 4 ಬರ್ತೈತ್ರಿ. ಒಬ್ರದ್ದು 4 ಬರ್ತೈತ್ರಿ. ಅದರ ಮೇಲೆ ಹೊತ್ರಿ ಇದು ಜಂಪರ್ ಇರ್ತೈತ್ರಲ್ಲ ರೀ. ಇದು ಈ ಜಂಪರ ಇಲ್ಲಿ ಇದನ್ನ ಹಿಡಿದಿರ್ತಿರಲ್ಲ ರೀ. ಇದು ಭುಜದಕ್ಕ ರೀ. ಈ ಅರಿಬಿದಿಂದ ಈ ಕ್ರಾಸ್ ಪಟ್ಟಿ ರೀ. ಈ ಕ್ರಾಸ್ ಪಟ್ಟಿ ತಕ್ಕ ಹಿಂಗೆ ಹಿಡಿದು ನೋಡ್ರಿ. ಹಿಂಗೆ ಹಿಡ್ಕೊಂಡು ಮಾಪಿ ಹಿಡಿದ್ರಿ. ಹಿಂಗೆ ಹಿಡಿದ್ರಿ. ಹಿಂಗೆ ಹಿಡಿದ್ರೆ ಒಂದು ಸ್ವಲ್ಪ ರೀ 1-2 ಗೆರೆ ತಕ ರೀ ಹಿಂಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋದು ನೋಡ್ರಿ. ಹಿಂಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡ್ಬಂತ ಈ ಕ್ರಾಸ್ ಪಟ್ಟಿ ಅದಕ್ಕೆ ಯೂಸ್ ಮಾಡೋದು ನೋಡ್ರಿ. ಈ ಕ್ರಾಸ್ ಪಟ್ಟಿ ಹಿಂಗೆ ಹಿಡಿದ್ರಿ. ಕ್ರಾಸಿನ ಮೇಲೆ ಇಟ್ಕೋದ್ರಿ. ಇದಕ್ಕೆ ಹಿಂಗೆ ಗೆರೆ ಹೊಡಿದ್ ನೋಡ್ರಿ. ಹಿಂಗೆ ಗೆರೆ ಹೊಡೆದ್ಮೇಲೆ ರೀ ಕ್ರಾಸ್ ಪಟ್ಟಿ 3 ಇಂಚ್ ರೀ.
ಕ್ರಾಸ್ ಪಟ್ಟಿ 3 ಇಲ್ಲಿ 3ಕ್ಕೆ 2 ಗೆರೆ ಕಡಿಮೆ ರೀ. ಇದಕ್ಕೂ ಸೀದಾ ಪಟ್ಟಿ ಯೂಸ್ ಮಾಡಿ. ಇಷ್ಟು ನೋಡ್ರಿ, ಇದು ಬ್ಲೌಸ್ ಕಟ್ಟಿಂಗ್. ಅದ್ಮೇಲೆ ಹೊತ್ರಿ ಇದು ರೀ ಟ್ಯಾಕ್ಸ್ ರೀ, 4 ಟ್ಯಾಕ್ಸ್ ಹೊಡಿಬೋದು. ಹೆಂಗಂದ್ರೆ ರೀ ಈ ಪಟ್ಟಿ ಇರ್ತೈತ್ರಲ್ಲ ಈ ಗೆರೆ ಕಚ್ಚಿರಿ ಹಿಂಗೆ ಇಟ್ಬೋದು ರೀ. ಹಿಂಗೆ ಇಟ್ಕೊಂಡ್ಮೇಲೆ ಇಲ್ರಿ 4 ಟ್ಯಾಕ್ಸ್ ಹಿಡಿಯಾರ್ಗಿ ರೀ. ಇದು ಒಂದೇ ಟ್ಯಾಕ್ಸ್ ಹಿಡಿಯಾರ್ಗಿ ಹಿಂಗೆ ಇಟ್ಬೋದು ರೀ. ಒಬ್ಬೊಬ್ಬರ 4 ಟ್ಯಾಕ್ಸ್ ಯೂಸ್ ಮಾಡಾರ್ರಿ ಹಿಂಗೆ ಇಟ್ಬೋದು ರೀ. ಈ ಕೊಳ್ಳಿನ ಸರ್ತ ಇಲ್ಲಿ ಬರ್ಬೇಕು ರೀ ಗೆರೆ ರೀ. ಈ ಬಗಲ್ ಸರ್ತ ಇಲ್ಲಿ ಬರ್ಬೇಕು ರೀ ಈ ಗೆರೆ ರೀ. ಈ ಕ್ರಾಸಿನ ಮೇಲೆ ರೀ ಈ ಕ್ರಾಸಿನ ಮೇಲೆ ರೀ ಈ ಕಡೆ ಹಿಂಗೆ ಈ ಕ್ರಾಸಿನ ಮೇಲೆ ಬರೋದು. ಇವು 4 ಟ್ಯಾಕ್ಸ್. ಒಬ್ಬೊಬ್ರಿಗೆ 4 ಟ್ಯಾಕ್ಸ್ ಹಾಕೋಕೆ ಇಷ್ಟ ಆಗಲ್ಲ. ಅವ್ರು ಒಂದೇ ಟ್ಯಾಕ್ಸ್ ಅಂದ್ರೆ ಇವ್ನು ಬಿಡುದ್ರಿ ಈ ಪಟ್ಟಿದಿಂದ ಈ ಪಟ್ಟಿಗೆ ಅಂತೇಳಿ ಇದೊಂದು ಟ್ಯಾಕ್ಸ್ ಇಟ್ಕೊಂಡು ಡಾಟ್ಸ್ ಅಂತಾರೆ, ಒಬ್ಬರು ಟ್ಯಾಕ್ಸ್ ಅಂತಾರೆ ರೀ. ಹಿಂಗೆ ರೀ ಇದನ್ನು ಕಟ್ ಮಾಡೋಣ ಬರ್ರಿ. ಇದು ಎಕ್ಸ್ಟ್ರಾ ಅರಿ ಬಿದ್ದಿದ್ದಾಗ ಕಟ್ ಮಾಡಿ ತೆಗಿತು ನೋಡ್ರಿ. ನೋಡ್ರಿ ಕ್ರಾಸ್ ಪಟ್ಟಿ. ಇದು ಕೊಳ್ಳ ನೋಡ್ರಿ. ಇದನ್ನ ಹಿಂಗೆ ಕೈ ಇಟ್ಟ ಹಿಂಗೆ ಹೊಳ್ಸ್ಕೋದ್ರಿ. ಇದನ್ನ ಎದ್ದೆದ್ದು ಹೋಗೋದೇನೈತ್ರಿ ಹಿಂಗೆ ಹೊಳ್ಸ್ಕೊಂಡು ಬಿಡಿದ್ರಿ. ಇದೇ ಬಗಲ್ ನೋಡಿ. ಈ ಗೆರೆ ಕಟ್ ಮಾಡೋಂಗಿಲ್ರಿ. ಮೊದಲ ಇವು 4 ಪದ್ರ ತಗೊಂಡ್ರಿ ಈ ಗೆರೆ ಒಂದೇ ಗೆರೆ ಕಟ್ ಮಾಡೋದು ನೋಡ್ರಿ. ಈ ಗೆರೆ ಕಟ್ ಮಾಡಿರಿ ಹಿಂಗೆ 4 ಪದ್ರ ತೊಗೊಂಡು ಈ ಗೆರೆ ರೌಂಡ್ ಮೇಲೆ ರೀ ಕಟ್ ಮಾಡಿದ್ರಿ ಇದಕ್ಕೆ ರೀ ಹಿಂಗೆ ರೀ. ಹಾಂ, ಅದ್ರ ಮೇಲೆ ಹೊತ್ರಿ ಹಿಂಗೆ ಹೊಸ್ಕೊಂಡ್ರಿ. ಈ 2 ಪದ್ರ ಇರ್ತಾರಲ್ಲ ಮ್ಯಾಗಿನೂ ರೀ ಈ 2 ಪದ್ರ ತೊಗೊಂಡ್ರಿ ಇವು ಇಷ್ಟ ರೀ. ಒಂದು ಅರ್ಧ ಇಂಚ್ಕಿಂತ ಕಡಿಮೆ ರೀ. ಹಿಂಗೆ ಇಷ್ಟು ರೀ ಮ್ಯಾಗಿಂದ 2 ಪದ್ರ ರೀ ತಕ್ಕೋದ್ರಿ. ಹಿಂಗೆ ಅಂದ್ರೆ ಬಗಲಾಗೋದು ಬಿಗ್ಯಾಲ್ರಿ. ಹಾಂ, ಇಷ್ಟ ರೀ. ಭುಜು ತಕ ಇಲ್ಲಿ ತಕ ಹೋಗೋಂಗಿಲ್ಲ ರೀ. ಇಲ್ಲಿಗೆ ಕಟ್ ಆಗ್ಬೇಕು ರೀ. ಇಷ್ಟ ತೆಗಿದ್ರಿ ಇದನ್ನು ರೀ. ಆಮೇಲೆ ಇದು ಬೆನ್ಪಟ್ಟಿ ಅದು ನೀವು ಮಾರ್ಕ್ ಮಾಡ್ಕೋದು ಹಿಂಗೆ ರೀ. ಅಂದ್ರೆ ಹೊಲಿತ್ನಾಗ ಭಾಳ ಈಸಿ ಆಕೈತೆ ರೀ. ಈ ಗೆರೆದಿಂದ ಈ ಗೆರೆ ಬರಕ್ನ ಮಡ್ಸೋದು ಹೊಲಿದ್ರಿ. ಇಲ್ಲಿ ಭುಜ ಇದು ಬರಕ್ನ ಇಲ್ಲಿಂದ ಹಿಡ್ಕೊಂಡು ಈಗ ಕಟ್ ಇರ್ತೈತ್ರಲ್ಲ ಇಲ್ಲಿಗೆ ಬಿಡ ರೀ ಮಾರ್ಕ್ ಮಾಡ್ಕೊಂಡು ಅಂದ್ರೆ ಹೊಲ್ಯಾಕೆ ಈಸಿ ಆಕೈತೆ ರೀ. ಇದಿಷ್ಟ ಆತ. ಅದ್ರ ಮೇಲೆ ಹೊತ್ರಿ ಇಲ್ಲಿ ಹಿಂದಿನ ಕೊಳ್ಳ ರೀ. ಹಿಂದಿನ ಕೊಳ್ಳ ಬಂದಂದ್ರೆ ಇಲ್ಲಿಂದ್ರ ಇಲ್ಲಿ ಒಬ್ಬೊಬ್ಬರ ಇಲ್ಲಿಂದ್ರ ತಗೋತಾರೆ. ನಾವು ಇಲ್ಲಿಂದ್ರ ತಗೋಂಗಿಲ್ಲ ರೀ, ಅದು ತಪ್ಪೈತಿ. ನಾವು ಇಲ್ಲಿ ಕೆಳಗಿಂತ್ರ ತಗೋತಾರೆ. ಹಿಂದಿನ ಕೊಳ್ಳ ನಮ್ದು 4 ಐತೆ ರೀ. ಇಲ್ಲಿ ಬೆನ್ಪಟ್ಟಿ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ರೀ. ಎಕ್ಸ್ಟ್ರಾ ಇಟ್ಕೊಂಡ ನಮ್ದು ಹಿಂದಿನ ಭುಜ ಇಟ್ಟಿರ್ತೈತ್ರಲ್ಲ ಹಿಂದಿನ ಇದು ಉದ್ದ ಎಷ್ಟು ಇರ್ತೈತಿಲ್ಲ ಅದು 13 ಇರ್ತೈತಿ. ಇಲ್ಲಿ 13 ಇಟ್ಕೋದ್ರಿ. 13 ಇಟ್ಕೊಂಡು ನೀವು ಹೊಳ್ಸ್ಕೊಂಡು ಬಂದ್ರೆ ರೀ ಮುಂದಿಂದ ಎಷ್ಟು ಇರ್ತೈತಿ ಅಟ್ಟ ಇಟ್ಕೋದ್ರಿ. ಇದು ಹಿಂದಿನ ಕೊಳ್ಳ 4 ಐತೆ ನೋಡ್ರಿ ನಮ್ದು. ಇದನ್ನು ಒಬ್ಬೊಬ್ಬರ ಹೆಚ್ಚು ಇಟ್ಕೋತಾರೆ. ಹಿಂದಿನ ಕೊಳ್ಳ 2 ಮೇಲೆ 2 ಗೆರೆ ರೀ, 2 ಮೇಲೆ 2 ರೀ ಇಟ್ಕೋತಾರೆ. ನಾವು ಇಲ್ರಿ 2 ಇಟ್ಕೋತೀವಿ ರೀ. ಭಾಳ ಕೊಳಿ ನಗಲ್ ಸರಿ ಅನ್ಸಲ್ರಿ, 2 ಇಟ್ಕೋತೀವಿ ರೀ. ತಪ್ಪಬಾರ್ದು. ಇನ್ನೊಬ್ರದು ಕಸ್ಟಮರ್ದು ಜಂಪರ್ ಬಂದಿರ್ತಾವ್ರಿ ಹಿಂಗೆ ರೀ. ಕೈಲಿ ಸಾವಕಾಸಲ್ಲಿ ಹುಡ್ಕೋರು ಕೈಲಿ ಹುಡ್ಕೋದ್ರಿ. ಇಲ್ಲ ಸ್ಕೇಲ್ ಯೂಸ್ ಮಾಡಿದ್ರೆ ಸ್ಕೇಲ್ ಯೂಸ್ ಮಾಡೋದ್ರಿ. ನಾವು ಹಿಂಗೆ ಇಟ್ಕೊಂಡು ನೋಡ್ರಿ. ಇದು ಚೌಕ್ ರೀ. ಚೌಕ್ ಇಟ್ಕೋದ್ರೆ ಚೌಕ್ ಹಿಂಗೆ ಇಟ್ಕೋದ್ರೆ ಇಲ್ಲಕ್ಕ ರೌಂಡ್ ಶೇಪ್ ಅದ ರೌಂಡ್ ಶೇಪ್ ಇದ್ರಾಗ ಹೀ ಬರ್ತದ್ರೆ ಹೀ ರೀ. ನಾವು ಚೌಕ್ ತಕೋತ ನೋಡ್ರಿ. ಹಿಂಗೆ ತಕೊಂಡು ಬಿಡಿದ್ರಿ ನೋಡ್ರಿ. ಈಸಿ ಒಟ್ಟು ಹೊಲಿದ್ರಿ. ಏನು ಹೊಲಿದ್ನಾಗ ಒಟ್ಟು ಕತ್ರಿ ಯೂಸ್ ಮಾಡೋಂಗಿಲ್ಲ ರೀ. ಅಷ್ಟು ಈಸಿಯಾಗಿರಿ ಹೊಲಿಬೋದು ರೀ. ಇದನ್ನು ಅಷ್ಟು ಒಂದು ನೀಟು ಎಲ್ಲೂ ತಪ್ಪಾಗಲ್ಲ ರೀ. ಇಷ್ಟ ಆಯ್ತು ನೋಡ್ರಿ. ಇದು ರೆಡಿ ಆಯ್ತು ರೀ. ಇವು ಇದ್ರಾಗ ರೀ ಅರಿವಿ ಒಟ್ಟು ವೇಸ್ಟ್ ಆಗಲ್ಲ ರೀ. ಇದ್ರಾಗ ಇದು ಎಷ್ಟು ಐತ್ರಲ್ಲ ಇದ್ರಾಗ ಕಾಜು ಪಟ್ಟಿ ಗುಂಡೆ ಪಟ್ಟಿ ತಗೋತೀವಿ ನೋಡ್ರಿ. ಎಲ್ಲ ಥರ ಹೇಳತ್ತೀನಿ ರೀ ಸ್ಟೆಪ್ ರೀ. ನಾ ಹೆಂಗೆ ಹೊಲಿತೀನ್ರಲ್ಲ ಹಂಗೆ ಕಟ್ ಮಾಡಿ ಹೆಂಗೆ ಸ್ಟಿಚ್ ಮಾಡ್ತೀನ್ರಲ್ಲ ಹಂಗೆ ಹೇಳ್ಕೊಡತ್ತೀನಿ ರೀ ನಿಮಗೆ ರೀ.
ಇವು ಕಾಜು ಪಟ್ಟಿ ಗುಂಡೆ ಪಟ್ಟಿ ಇವು ಬಗಲ್ ತಗೊಂಡಿದ್ದುರ್ಲ ರೀ. ಇದು ಬಗಲ್ದಾಗ ರೀ ಕ್ರಾಸ್ ಪಟ್ಟಿ ತಗೋತೀನಿ ನೋಡ್ರಿ. ನಾವು ಒಟ್ಟು ಅರಿವಿ ವೇಸ್ಟ್ ಮಾಡಲ್ರಿ. ಒಬ್ಬೊಬ್ರು ಕಡಿಮೆ ಇರ್ತಾವ್ರಿ, ಒಬ್ಬೊಬ್ರು ಹೆಚ್ಚಿರ್ತಾವ್ರಿ. ಇದನ್ನು ಹಿಂಗೆ ಇಟ್ಬೋದು ನೋಡ್ರಿ. ಇದ್ರಾಗನ ಇದು ಕ್ರಾಸ್ ಪಟ್ಟಿ ಕೊಂಡ್ರಿ ಅಂದ್ರೆ ಇದು ಕಡಿಮೆ ಬರ್ತೈತೆ ರೀ, ಇದು ಉದ್ದಿರ್ತೈತಲ್ಲ ಹ್ಯಾಂಗೆ ರೀ ಅದು ಕೇಳ್ಬೋದು ರೀ. ಇದು ಅಂದ್ರೆ ರೀ ಇದು ಟ್ಯಾಕ್ಸ್ ಹಿಡಿತು ರೀ. ಈ ಸೈಜ್ ಇದು ಐತ್ರಿ. ಈಗ ಇದನ್ನ ಟ್ಯಾಕ್ಸ್ ಹಿಡಿದು ಅಂದ್ರೆ ಇದಕ್ಕೆ ಕಡಿಮೆ ಆಕೈತ್ರಿ. ಇದು ಕಡಿಮೆ ಆತಂದ್ರೆ ಅದು ಇದಕ್ಕೆ ಲೆವೆಲ್ ಬರ್ತೈತೆ ರೀ. ಇಷ್ಟು ಇಟ್ಕೊಂಡ್ರೆ ಇದನ್ನು ಕಟ್ ಮಾಡ್ಕೊತೀನಿ ನೋಡ್ರಿ. ನಮ್ಗೆ ಹೊಲಿತ್ನಾಗ ಗೊತ್ತಾಗಲ್ಲ ಹೆಂಗೆ ಇಲ್ಲೂ ಅಷ್ಟೇ ಬರ್ತೈತೆ ಇಲ್ಲೂ ಅಷ್ಟೇ ಬರ್ತೈತೆ ಹೆಂಗಿದ್ರೆ ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೋದ್ರಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಇದು ಮೊದಲು ಅಂತ ಹೇಳ್ರಿ ಗೊತ್ತಾಕತ್ರಿ. ಇದನ್ನು ಮಾರ್ಕ್ ಮಾಡ್ಕೊಂಡ್ರೆ ಇದನ್ನು ಮುಂದೆ ಹಚ್ಚಬೇಕು ಅನ್ನೋದು ಗೊತ್ತಾಕೈತ್ರಿ. ಇದು ಕ್ರಾಸ್ ಪಟ್ಟಿ ಆತ್ರಿ. ಇನ್ನು ತೋಳು ತೆಗಿದ್ರಿ. ತೋಳು ನೋಡ್ರಿ ಇದು ಹಿಂಗೆ ಇರ್ತೈತೆ ರೀ. ಒಬ್ಬೊಬ್ಬರ ಏನಿರ್ತಾರೆ ರೀ, ಅಡಾಲ್ಗ ಇರ್ತಾರೆ ರೀ, ದಪ್ಪ ಇರ್ತಾರೆ ರೀ. ಅವರು ತೋಳ ಆಗಲ್ ಮಾಪಿ ಮಾಡ್ಕೋದು ನೋಡ್ರಿ. ತೋಳಿನಾಗಲ್ರಿ ಅಂದ್ರೆ ಇಲ್ಲಿ ಸೈಡ್ಕ ಇದು ಅರಿಬಿ ಹತ್ತತ್ತೆ ಇಲ್ಲ ಅನ್ನೋದು ಗೊತ್ತಾಕತ್ರಿ. ಇಲ್ಲಿ ಈ ತಂದಲ್ರಿ ಇಲ್ಲಿ ಅರಿಬಿ ಹತ್ತತ್ತೆ ಇಲ್ಲ ಅನ್ನೋದು ಗೊತ್ತಾಕತ್ರಿ. ಇಲ್ಲಿ ಇದ್ರ ಭುಜದಿಂದ ರೀ ಇದ್ರ ತಕ ರೀ ಇಲ್ಲಿ ಲಾಸ್ಟ್ ಎಟ್ಟು ಬರ್ತೈತ್ರಲ್ಲ ಅಲ್ಲಿ ತಕ ಹಿಂಗೆ ಮಾಪಿ ಮಾಡ್ಕೋದ್ರಿ. ಇದು 8.5 ಬಂದೈತೆ ನೋಡ್ರಿ. 8.5 ಅಂದ್ರೆ ರೀ ಇಲ್ಲಿ ಮುಂದಿಂದ ನೋಡ್ಕೋದು ನೋಡ್ರಿ. ಇಲ್ಲಿ 7.5 ಬಂದೈತ್ರಿ. ಇಲ್ಲಿ 1 ಇಂಚ್ ಕಡಿಮೆ ಬರ್ತೈತಿ. 1 ಇಂಚ್ ಕಡಿಮೆ ಬರ್ತೈತಿ ಅಂದ್ರೆ ಏನು ಮಾಡಿದ್ರಿ, ಬೆಳಕ ಒಂದು ಸ್ವಲ್ಪ ತೋಳು ಗಿಡ್ಡಿದ್ದಾರೆ ಏನು ಮಾಡಿದ್ರಿ, ಒಂಥರ ಇದನ್ನ ಎಕ್ಸ್ಟ್ರಾ ಅರ್ಬಿ ಹಚ್ಕೋತಂದವ್ರಿ. ಇದನ್ನ ಹಿಂಗೆ ಕಟ್ ಮಾಡೋದು. ಇಲ್ಲ ನಂಗೆ ಎಕ್ಸ್ಟ್ರಾ ಬೇಡ, ನಾ ಇದ್ರಾಗ ನನ್ನ ಅಡಾಲ್ಗ ಕುಣಿಸ್ಕೋತಂದ್ರೆ ರೀ ಹಿಂಗೆ ನೋಡಿದ್ರಿ. ಅಂದ್ರೆ ತೋಳು ಊದಿಟ್ಕೊಂಡು ಅಂದ್ರೆ ಅಡಾಲ್ಗೆ ಸಾಲ ಅಲ್ರಿ. ಇಲ್ಲಿ ನಾ ಕೊಳ್ಪಟ್ಟಿ ತೊಗೋಬೇಕಾಕತ್ರಿ. ಹಾಗಿದ್ರೆ ಏನು ಮಾಡೋದ್ರಿ, ಇಲ್ಲೇ ಅರ್ಬಿ ಎಕ್ಸ್ಟ್ರಾ ಹಚ್ಕೋದ್ರಿ, ಇಲ್ಲಿ ಕೊಳ್ಪಟ್ಟಿ ತಗೋದ್ರಿ. ತೋಳು ಗಿಟ್ಟಿದ್ದಾವ್ರಿ ಒಂದು ಸ್ವಲ್ಪ ಇಷ್ಟೊಳಗೆ ತೋಳು ತುಕೊಂಡಿರ್ತಾವ್ರಿ. ಕೊಳ್ಪಟ್ಟಿ ಇದ್ರಾಗ ಕುಂಡ್ರಿ. ಇದ್ರಾಗ ಮತ್ತೆ ಹೊಡ್ರಿ ನಾವು ಪಟ್ಟಿ ಹಚ್ಚಲಾರ್ದ ರೀ ತೋಳು ಕಟ್ ಮಾಡ್ಕೊತೀವಿ ಅಂದ್ರೆ ಹಿಂಗೆ ಇರ್ತೈತಿರಲ್ಲ ರೀ. ಹಿಂಗೆ ಇಷ್ಟು ಟೈಪ್ ಒಳಗೆ ರೀ ಮಡ್ಚ್ಕೋದ್ರಿ. ಇದನ್ನು ಮಡ್ಚ್ಕೊಂಡ್ರಿ ಈ ಟೈಪ್ ಹಿಂಗೆ ರೀ. ಈ ಟೈಪ್ ಹಿಂಗೆ ಮತ್ತೆ ಮಡ್ಚ್ಕೋದ್ರಿ. ಎಷ್ಟೈತ್ರಿ 8.5 ಐತ್ರಿ. ಇದನ್ನ 8.5 ನೋಡಿದ್ರಿ. 8.5 ಐತ್ರಿ. ಇದನ್ನ 8.5 ನೋಡ್ಕೋದ್ರಿ. 8.5 ಕಟ್ ಮಾಡ್ಕೊಂಡು ಇದನ್ನ 8.5 ನೋಡ್ರಿ. 8.5 ಅದ್ರ ತೋಳು ಎಷ್ಟು ಉದ್ದ ನೋಡಲ್ಲ ರೀ. ನಾಲ್ಕೂವರೆ ಇದಾವೆ. 4.5 ಒಳಗೆ ಹಿಡಿದಂದ್ರೆ 5 ತೋಳ್ರಿ. 1 ಇಂಚ್ ಮಡ್ಸೋದ್ರಿ. ಇಲ್ಲಿ 1 ಇಂಚ್ ಮಡ್ಚಾಕೆ ತೊಗೋಬೇಕ್ರಿ. ಅಂದ್ರೆ 6 ಎಕ್ಸ್ಟ್ರಾ. ಇಲ್ಲಿ 1 ಇಂಚ ಇದನ್ನ ಮಡ್ಚಾಕ್ರಿ. ಇದು 5 ಇಂಚ ತೋಳ್ರಿ. ಅರ್ಧ ಇಂಚ್ ಹೊಲಿಗ್ಯಾಕೆ ಹೋಗತ್ರಿ. 4.5 ಉಳಿತೈತ್ರಿ. 5 ಇಂಚ್ ತೋಳ್ರಿ. ಇಲ್ಲಿ ಏನಾರ ಟೋಟಲ್ ಇಲ್ಲಿಂದ ಹಿಡ್ದ ಇಲ್ಲಿ ತನಕ 6 ಇಂಚ್ ತೊಗೊಂಡಿದ್ದೀವಿ ನಾವು. 6 ಇಂಚ್ ಇದ್ರೆ ಅದ್ರಾಗ ಅರ್ಧ ಭಾಗದಷ್ಟು ಇಲ್ಲಿ ಕೆಳಗೆ ತೊಗೋಬೇಕ್ರಿ. ಅರ್ಧ ಭಾಗಷ್ಟು ಅಂದ್ರೆ 6 ಐತ್ರೆ ಇಲ್ಲಿ 3 ತೊಗೋದ್ರಿ. ಇಲ್ಲಿ 3 ಬರ್ತದೆ. 3 ಬಂದ್ರೆ ಇಲ್ಲಿ 1 ಇಂಚ ತೋಳ ಮಾರ್ಕ್ ಮಾಡ್ಕೋದ್ರಿ. ಅಂದ್ರೆ ತೋಳ ಮಡ್ಚೋದಿರ್ತೈತ್ರಲ್ಲ ರೀ ಇಲ್ಲಿ. ಇದನ್ರಿ ಈ ಟೈಪ್ ಒಳಗೆ ರೀ ಹಿಂಗೋದ ಈ ಗೆರೆ ಹಚ್ಬೇಕು ತೋಳಿನ ಆಕಾರ ಒಳಗೆ. ಹಿಂಗೆ ರೀ ಹಿಂಗೆ ಹಚ್ಚೋದ್ರಿ. ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಏನಂತಾರೆ ರೀ ಹಿಂಗೆ ಮಾಡ್ತಾರೆ. ಇದು 6 ಅಂದ್ರೆ ಕಲಿಯಲ್ಲ ಇನ್ನು ಕಲಿಯಾರದು ಇರ್ಬೋದು ರೀ. ಹಿಂಗೆ ರೀ ಇಲ್ಲೂ 6 ಇಲ್ಲೂ 6 ಇಟ್ಕೋದ್ರಿ. ಇಲ್ಲೂ 6 ಇಟ್ಕೊಂಡ್ರೆ ಹಿಂಗೆ ಎಷ್ಟೇಟ ಗೆರೆ ಹಿಡ್ಕೋದ್ರಿ. ಗೆರೆ ಹಿಡ್ಕೊಂಡ್ಮೇಲೆ ಹತ್ರ ಈಸಿಯಾಗಿ ಬರ್ತೈತೆ ರೀ. ಗೊತ್ತಾಕತ್ತಿರಲ್ಲ ರೀ ಇಲ್ಲಿ ಇಷ್ಟು ಬರ್ತಾರಲ್ಲ ಅಂತೇಳಿ. ಹಿಂಗೆ ಗೆರೆ ಹೊಡ್ಕೊಂಡ್ಬಿಡ್ರಿ. ಕ್ರಾಸಿನ ಮೇಲೆ ರೀ ಹಿಂಗೆ ಕ್ರಾಸಿನ ಮೇಲೆ ಗೆರೆ ಹೊಡ್ಕೊಂಡ್ಬಿಡ್ರಿ. ಇಲ್ಲಿ ಕಟ್ ಮಾಡ್ತೀನಿ ನೋಡಿರಿ. ಹಿಂಗೆ ಮಾಡ್ಕೊತಾರೆ. ಇಲ್ಲಿ ಮತ್ತೆ ಮಾರ್ಕ್ ಮಾಡ್ಕೋದ್ರಿ. ಇಲ್ಲಿ ತೋಳು ಹಚ್ಚುತ್ನ್ಯಾಗ ಬರ್ಬೇಕ. ಇಲ್ಲಿ ಒಂದು ಸ್ವಲ್ಪ ರೀ ಹಿಂಗೆ ತಗೊಂಡಿರ್ತಾರಲ್ಲ ಹಿಂಗೆ ಒಂದು ಸ್ವಲ್ಪ ರೀ ಹಿಂಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತಕೋದ್ರಿ. ಹಿಂಗೆ ರೀ
ಅಲ್ಲಿ ತೋಳ್ನ್ಯಾಗ ತಕೊಂಡಿದ್ರಲ್ಲ ಇದೇ ಕಟ್ ಮಾಡ್ತಿನಾಗ್ರಿ ಅದ್ರ ಸಂಬಂಧ ಇದನ್ನ ತೋಳ್ನ್ಯಾಗ ತಕ್ಕೋದ್ರಿ ಒಂದು ಸ್ವಲ್ಪ ಹಿಂಗೆ ಭಾಳ ಅಂದ್ರೆ ಭಾಳ ತಕ್ಕೋದ್ರಿ ಒಂದಿಷ್ಟು ಗೆರೆ ದಟ್ಟ ಹಿಂಗೆ ಇಷ್ಟ ರೀ ಕ್ರಾಸಿನ ಮ್ಯಾಲೆ ಅದ್ರ ಸ್ಟೇಟ ತಕ್ಕೋತ ಹೋಗ್ರಿ ಇದಕ್ಕೆ ಟಚ್ ಮಾಡೋದು ನೋಡ್ರಿ ಟಚ್ ಮಾಡೋದು ಆತಂದ್ರೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಯಾಕಪ್ಪ ಅಂದ್ರೆ ತಿಳ್ಕೊಂಡ್ರಿ ಇದನ್ನು ಇದು ಕಡಿಮೆ ತಗೊಂಡಿರ್ತಿರಲ್ಲ ಇದನ್ನ ಮಾರ್ಕ್ ಮಾಡ್ಕೋದ್ರಿ ಕಡಿಮೆ ತಗೊಂಡಿದ್ದು ಮಾರ್ಕ್ ಮಾಡ್ಕೋದ್ರಿ ಹಿಂಗೆ ಒಂದು ಸ್ವಲ್ಪ ರೀ ಇದನ್ನ ಏನು ಮಾಡಿದ್ರಿ ತೋಳ ಇದನ್ನೆಲ್ಲ ಹೊಲ್ಕೊಂಡ್ಮೇಲೆ ಹೊತ್ರಿ ಇದನ್ನ ರೀ ಮಾರ್ಕ್ ಮಾಡಿದ್ರಿ ಮುಂದೆ ಬರ್ಬೇಕ್ರಿ ಟೆಕ್ಸ್ ಹಿಡಿದಿರ್ತಿರಲ್ಲ ರೀ ಈ ಕಡೆ ರೀ ಇದ್ರಿ ಇಲ್ಲಿ ಬರ್ಬೇಕ್ರಿ ಹಿಂಗೆ ಕನ್ಫ್ಯೂಸ್ ಆಗ್ತಿರ್ತಾವೆ ಅದಕ್ಕೆ ಈ ಮಾರ್ಕ್ ನೋಡಿದ್ವು ಅಂದ್ರೆ ಇದು ತೋಳು ಹಚ್ಚೋದನ್ನೇ ನೆನಪಾಕೈತ್ರಿ ಅದಕ್ಕೆ ಇದನ್ನು ಮುಂದೆ ಬರುವಂಗ್ರಿ ಇದನ್ನು ಮಾರ್ಕ್ ಮಾಡ್ಕೋದ್ರಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಹೊತ್ರಿ ಇದನ್ನು ಇಲ್ಲಿ ತೋಳ ಎಷ್ಟು ಅಂದ್ರೆ 1 ಇಂಚ್ ರೀ ಹಿಂಗೆ ಮಾರ್ಕ್ ಮಾಡ್ಕೋದ್ರಿ ಇದನ್ನ ಮಾರ್ಕ್ ಮಾಡ್ಕೊಂಡ್ರೆ ಅಂದ್ರೆ ಬರಕ್ಕೆ ಹಿಂಗೆ ಮಡಿಚಿ ಹೊಲಿದ್ರಿ ಇದು ಮಡಿಚಿ ಹೊಲಿದು ಅಂದ್ರೆ ಇಷ್ಟು ತೋಳು ಉಳಿತಾರೆ ಇದು ಮುಂದೆ ಬರ್ಬೇಕ್ರಿ ಇದು ಹಿಂದೆ ಹೋಗ್ಬೇಕ್ರಿ ಇದು ತೋಳು ರೆಡಿ ಆತ್ರಿ ಇನ್ನು ಕೊಳ್ಪಟ್ಟಿ ಅಂದ್ರೆ ಒಬ್ರು ಏನು ಮಾಡ್ತಾರೆ ಹಿಂಗೆ ಸೀದಾ ತಗೋತಾರೆ ಒಬ್ರು ಹಿಂಗೆ ಎಸಿ ಮೇಲೆ ತಗೋತಾರೆ ಕ್ರಾಸಿನ ಮೇಲೆ ತಗೋತಾರೆ ಸೀದಾ ತಗೊಂಡ್ರೆ ಗೋಟ ಸರಿ ಕುಂಡ್ರ ಅಲ್ರಿ ಹಂಗೆ ಇದನ್ನ ಕೊಳ್ಪಟ್ಟಿನವ್ರಿ ಕ್ರಾಸಿನ ಮೇಲೆ ತಗೋತಾನೆ ನೋಡ್ರಿ ಈಗ ಇದರಿಂದ ರೀ ಹಿಂಗೆ ಸೀದಾ ಅಂದ್ರೆ ಯಾವುದಾಗಲಿ ಗೋಟ್ ಅದು ಚಂದ ಕುಂಡಿರ್ತಾವ್ರಿ ಇಷ್ಟು ಒಬ್ಬೊಬ್ರನ್ನ ಕಲೀಲ್ದು ಇದು ಅಂದರೆ ಎಕ್ಸ್ಟ್ರಾ ತಕೋದ್ರಿ ಎಕ್ಸ್ಟ್ರಾ ಅಂದ್ರೆ ನಾ ಈಟ ತಕೊಂಡ್ರಿ ಒಬ್ಬೊಬ್ರು ಹೆಸ್ ತಕೋದು ಅಂದ್ರೆ ಗೊತ್ತಾಗಲ್ರಿ ಒಬ್ರು ದಪ್ಪ ಸಣ್ಣ ಆಕೈತ್ರಿ ಗೋಟ ನೋಡಿ ಫ್ರೆಂಡ್ಸ ಹಿಂಗೆಲ್ಲ ಕಟಿಂಗ್ ತೋರ್ಸೇನ್ರಿ ಹೆಂಗಂತ ಕಮೆಂಟ್ದಾಗ ಹೇಳ್ರಿ ನಾನು ತಿಳಿದಷ್ಟು ನಾ ಟೇಲರಿಂಗ್ ಹಿಂಗೆ ಮಾಡ್ತೀನಿ ಭಾಳ ಏನು ಕಸ್ಟಮರ್ದು ಏನು ಬರಲ್ಲ ಇಲ್ಲೇ ಒಂದು ಸ್ವಲ್ಪ ಬರ್ತಾವ್ರಿ ಹೊಲ್ಮನಿ ಕೆಲಸ ಮಾಡ್ಕೋತೀರಿ ಒಂದು ಸ್ವಲ್ಪ ಟೇಲರಿಂಗ್ ಕೆಲಸ ಮಾಡ್ತೀನಿ ರೀ ನಾ ರೀ ಇದನ್ನು ಹಿಂಗೆ ಮಾಡೋದು ನೋಡ್ರಿ ಕಲಿಲ್ದವ್ರಿಗೆ ಯೂಸ್ ಆಗ್ತೈತೆ ಅಂತ ಹೇಳ್ರಿ ಮನೆಯಲ್ಲೇ ಒಬ್ಬೊಬ್ರು ಅಂದ್ರೆ ಊರದು ದೂರ ಇರ್ತಾವ್ರಿ ಹಂಗಾಗಿ ಮನೆಯಾಗ ಮೊಬೈಲ್ ನೋಡ್ರಿ ಇದನ್ನು ಕಟಿಂಗ್ ಮಾಡೋದು ಕಲಿಬೋದ್ರಿ ಇದು ಅದ್ರ ಮೇಲೆ ಸ್ಟಿಚ್ ಮಾಡೋದು ತೋರಿಸ್ರಿ ಅಂದ್ರೆ ರೀ ಕಮೆಂಟ್ ಮಾಡಿರಿ ನಾ ಸ್ಟಿಚ್ ಮಾಡೋದು ತೋರಿಸ್ತೇನೆ ರೀ ಹಿಂಗೆ ನೋಡ್ರಿ ಹಿಂಗೆ ರೀ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ರೀ ಹಿಂಗೆ ರೀ ಕಟ್ ಮಾಡೋದು ನೋಡ್ರಿ ಒಂದು ಸ್ವಲ್ಪ ಕತ್ತರಿ ಮಾಡಾಗೈತ್ರಿ ನಂದ್ರಿ ಅಂದ್ರೆ ತುಕಡಿ ಅಂದ್ರೆ ಜೋಡ್ಸೋದು ಭಾಳ ಆಕತ್ತಾರಲ್ಲ ಅರಿವಿ ಐತ್ರಿ ಅಂದ್ರೆ ಒಂದು ಸ್ವಲ್ಪ ಅರಿವಿ ಉಳಿದಿತ್ತಂದ್ರೆ ತುಕಡಿ ಜೋಡ್ಸ್ಕೊಂಡು ಹೊಲಿಯಬೇಕ್ರಿ ಅಂದ್ರೆ ನಂದು ಅರಿವಿ ಎಕ್ಸ್ಟ್ರಾ ಐತ್ರಿ ಅದಕ್ಕೆ ನಾನು ಉದ್ದನ್ ಸೈಜ್ ಒಳಗೆ ರೀ ಕೊಳ್ಪಟ್ಟಿ ತಗೋತೇನೆ ನೋಡ್ರಿ ಆತ್ ನೋಡ್ರಿ ಬ್ಲೌಸ್ ಕಟಿಂಗ್ ರೆಡಿ ರೀ ನೋಡ್ರಿ ಇದು ಗೊತ್ತಾಗತ್ತೈತೆ ಇದು ಕೊಳ್ಪಟ್ಟಿ ರೀ ಇದು ತೋಳ್ರಿ ಇದು ಕ್ರಾಸ್ ಪಟ್ಟಿ ಇದು ಕಾಜು ಪಟ್ಟಿ ಗುಂಡೆ ಪಟ್ಟಿ ಇದು ಬ್ಲೌಸ್ ರೀ ಇದು ನೋಡ್ರಿ ಇದು ಬಗಲ್ರಿ ಇದು ಕೊಳ್ಳ ಇದು ಕ್ರಾಸ್ ಪಟ್ಟಿ ಇದು ಬೆನ್ನಾಗ ಮಡ್ಚುಳಿದ್ರಿ ಇದು ಭುಜ ರೀ ಇದನ್ನ ಭುಜ ಅಲ್ಕ ಭಾಳ ಈಸಿ ರೀ 4 ಟ್ಯಾಕ್ಸ್ ಬೇಕಾದ್ರೆ ಹಿಂಗೆ 4 ಟ್ಯಾಕ್ಸ್ ಮಾಡ್ಕೋದ್ರೆ 4 ಟ್ಯಾಕ್ಸ್ ಬಿಡಪ್ಪ ನಮ್ಗೆ 1 ಟ್ಯಾಕ್ಸ್ ಬೇಕಂದ್ರೆ 1 ಟ್ಯಾಕ್ಸ್ ಒಬ್ಬೊಬ್ರು ಏನು ಮಾಡ್ತಾರೆ 3 ಟ್ಯಾಕ್ಸಿನೂ ಹಾಕೋತಾರೆ 1 ಟ್ಯಾಕ್ಸ್ 2 ಟ್ಯಾಕ್ಸ್ 3 ಟ್ಯಾಕ್ಸ್ ರೀ 3 ಟ್ಯಾಕ್ಸಿನೂ ಹೊಲ್ಕೋಬೋದು ರೀ ಇಷ್ಟ ನೋಡ್ರಿ ಅತಿ ಸುಲಭವಾಗಿ ಕಲಿಯಬಹುದು ರೀ ಈ ಬ್ಲೌಸ್ ಕಟಿಂಗ್ ರೀ ಅಂತಿಲ್ಲ ಸ್ಟಿಚ್ ಮಾಡೋದು ತೋರಿಸಂದ್ರೆ ಸ್ಟಿಚ್ ಮಾಡೋದು ತೋರಿಸ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡಿರಿ ಇಲ್ಲಿಗೆ ನಾನು ವಿಡಿಯೋ ಮುಗಿಸು ಎಂಡ್ ಮಾಡ್ತೀನಿ ರೀ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್